ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ತಿಂಡಿ ಏನು ಸ್ಪೆಷಲ್ ಮಾಡ್ತಿಲ್ಲ, ಸ್ಪೆಷಲ್ ಮಾಡ್ತಿದ್ದೀನಿ, ರೆಸಿಪಿ ತೋರಿಸ್ತೀನಿ ಅಂತ ಏನೋ ಅಂದ್ಕೊಬಿಡಿ. ಮಾಮೂಲಿ ಉಪ್ಪಿಟ್ಟು ಅಷ್ಟೇ ಮಾಡ್ತಿರೋದು. ಉಪ್ಪಿಟ್ಟು ರೆಸಿಪಿ ಎಲ್ಲ ತೋರಿಸ್ತಿಲ್ಲ. ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಇವತ್ತು ಮನೆಯಲ್ಲಿ ಫ್ರೆಶ್ಶಾಗಿ ಇರೋವಂಥ ತೊಗರಿ ಕಾಳು ಬಿಟ್ಟಿತ್ತು. ಇದರದ್ದು ಹಾರ್ವೆಸ್ಟಿಂಗ್ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರ್ತೀನಿ. ಹಾಗೆ ಇಲ್ಲಿ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ಎಷ್ಟು ಬಿಟ್ಟಿತ್ತು ಏನು ಅಂತ. ಒಂದು 1/4 kg ಅಷ್ಟು ಬಿಟ್ಟಿತ್ತು. ಬಟ್ ಕೆಲವು ಏನಾಗುತ್ತೆ ಅಂದರೆ, ನಾವು ಇದು ಚಿಕ್ಕದಾಗೆ ಇರುತ್ತಲ್ಲ, ಒಟ್ಟಿಗೆ ಕಿತ್ಬಿಡ್ತೀವಲ್ಲ, ಆವಾಗಿನ್ನೂ ಎಳೆ ಕಾಳುಗಳು ಹಾಗೆ ಇರುತ್ತೆ. ಹಾಗಾಗಿ ವೇಸ್ಟ್ ಮಾಡೋದು ಬೇಡ, ಫ್ರೆಶ್ಶಾಗೂ ಇತ್ತಲ್ಲ ಅಂತ ಮನೆಯಲ್ಲಿ ಬಿಟ್ಟಿರೋಂಥ ತೊಗರಿ ಕಾಳು, ಅದ್ರ ಜೊತೆ ಮನೆಯಲ್ಲೇ ಬಿಟ್ಟಂಥ ಟೊಮ್ಯಾಟೊ ಕಿತ್ತಿಟ್ಟಿದೆ ಫ್ರಿಜ್ಜಲ್ಲಿ, ಅದು. ಆಮೇಲೆ ಇನ್ನೇನು ಫೈನಲ್ ಹೇಳಿದೆ ಒಂದು ಆಲೂಗಡ್ಡೆ ಕಿತ್ತಿದ್ವಿ ಅಂತ, ಅದು ಇಷ್ಟು ಮಿಕ್ಕಿದೆ ಅಷ್ಟೇ. ಲಾಸ್ಟ್ಲೇ 4-5 ಆ್ಯಂಡ್ ಇಷ್ಟನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಹೆಂಗಿದ್ರು ಹಬ್ಬಕ್ಕೆ ಅಂತ ತುಮಕೂರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ತುಂಬ ದಿನ ಹೋಗಿದ್ದು ಹಬ್ಬಕ್ಕೆ, ಊರಿಗೆ ಹೋಗಿ ಸಾಕಷ್ಟು ದಿನ ಆಗುತ್ತೆ. ಯಾಕೆಂದರೆ ಇಲ್ಲಿ ನಾವೇನೇ ಎಲ್ಲ ಡೆಕೋರೇಟ್ ಮಾಡು, ಕ್ಲೀನ್ ಮಾಡು, ಹಬ್ಬ ಮಾಡು, ಅಡುಗೆ ಎಲ್ಲ ಬೇರೆ ಬೇರೆ ಥರ ಎಲ್ಲ ಯೂಶ್ವಲಿ ನಾನೇ ಮಾಡ್ತೀನಲ್ಲ. ಬಟ್ ಈ ಸಲ ತುಮಕೂರು ಹೋಗೋಣ ಅಂತ ಅಂದ್ಕೊಂಡೆ, ಒಂದು ದಿನದಷ್ಟು ಹೋಗಿ ಬರೋಣ ಅಂತ. ಸೊ ಇದು ಫೈನಲಿ ಇಷ್ಟಿತ್ತು. ಏನಂದ್ರೆ ಆಲೂಗಡ್ಡೆ ಒಳಗೂ ಇಟ್ಬಿಟ್ರೆ ಬೇಗ ಮೊಳಗೆ ಕಟ್ಬಿಡ್ತಲ್ಲ, ಅಥವಾ ಇನ್ನೊಂದು ಸ್ವಲ್ಪ ಇದ್ದಲ್ಲ, ಇಲ್ಲಿ ಬೆಳೆದಿದ್ದಲ್ಲ ಮನೇಲಿ, ಸೊ ಅಲ್ಲೂ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಅಷ್ಟು ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಚೆನ್ನಾಗಿ ಬಂದಿದೆ. ಇದು ಅವರೆಕಾಳು ನಮ್ಮ ಮನೆದೇನೆ. ಅವರೆಕಾಳು ತುಂಬ ಇರಲಿಲ್ಲ, 2ನೇ ಸಲದ ಒಂದು 10 ಬಿಟ್ಟಿತ್ತು. ಇವಾಗೇನು ಸೀಸನ್ ಅಲ್ವಲ್ಲ, ಹಾಗಾಗಿ ಅವರೆಕಾಳು ತುಂಬ ಇರಲಿಲ್ಲ. ಇಷ್ಟನ್ನು ಹಾಕಿ ಇವತ್ತು ಎಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿ ಆ್ಯಂಡ್ ಎಲ್ಲ ಎತ್ತಿಟ್ಕೋಬೇಕು. ಸೀರೆ ಯಾವುದೇ ಹೊಸದಿಲ್ಲ, ನಂದು ಪ್ಲೇನ್ KSIC ಯಾವುದೋ ಹಬ್ಬ ಕೊಟ್ಟೇ ಇಲ್ಲ. ಜಸ್ಟ್ ಸುಮ್ಮನೆ ಅವಾಗ ವೀಡಿಯೋಗಳು ಮಾಡಿದ್ನಲ್ಲ ಅವಾಗ ಉಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಅದೊಂದು ಪ್ಲೇನ್ KSIC ತೊಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ನನ್ನ ಹುಡ್ದಬ್ಬ ದಿನ ತೊಗೊಂಡಿದ್ದೂ ಏನೋ ಪ್ಲ್ಯಾನ್ ಮಾಡಿದೆ ನನ್ನ ಹುಡ್ದಬ್ಬಕ್ಕೆ. ಬಟ್ ಅದೇನಾಯಿತು, ಫುಲ್ ಗಂಟ್ಲು ಕಟ್ಟಿಬಿಟ್ಟು ಒಂಥರ ಲೈಕ್ ಅನ್ಈಸಿನೆಸ್ ಇತ್ತು. ಗಂಟ್ಲು ಕಟ್ಟಿದ್ದು, ನೆಗಡಿ ಎಲ್ಲ ಇತ್ತು ಅಂತ ನಾನು ಸೀರೆ ಉಟ್ಕೊಳ್ಳೋಕ್ಕೆ ಆಗಿಲ್ಲ. ಅದು ನನ್ನ ಫ್ರೆಂಡ್ ಕೊಟ್ಟಿದ್ದು ಅಂತ ತೋರಿಸ್ತೀನಿ, ನಾನು ಮೆರೂನ್ ಕಲರು. ಸೊ ಅವೆರಡು ತೊಗೊಂಡು ಹೋಗಬೇಕು. ಇನ್ನೂ ಟೈಮ್ ಈಗ 9 ಗಂಟೆ. ವೆದರ್ ತುಂಬ ಚೆನ್ನಾಗಿದೆ, ಮಳೆ ಬೇರೆ ಬಂದಿರೋದ್ರಿಂದ ವೆದರ್ ಸಕ್ಕತ್ತಾಗಿದೆ. ಸೊ ನೋಡೋಣ. ಈ ಸಲ ನಮ್ಮ ಹಬ್ಬ ಆ್ಯಕ್ಚುಲಿ ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಆಗೋಗಿತ್ತು. ಎಲ್ಲ ಫುಲ್ ಟಸ್ಟಿಂಗ್ ಮಾಡಿ, ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲ ಮಾಡಿದೆ. ಆಮೇಲೆ ಕೊನೆಯಲ್ಲಿ ಡಿಸೈಡ್ ಮಾಡ್ಕೊಂಡ್ವಿ ಹೋಗೋಣ ಊರಿಗೆ ಅಂತ. ಈ ಸಲ ಹಬ್ಬ ನಮ್ಮ ಮನೆಯಲ್ಲಿ ತುಮಕೂರಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತಿಂಡಿ ಎಲ್ಲ ತಿನ್ಕೊಂಡು ಮತ್ತೆ ಸಿಗ್ತೀನಿ. ಸೀರೆ ಇದನ್ನು ಇಟ್ಕೊಂಡಿದ್ದೀನಿ, ಉಟ್ಕೊಂಡೇ ಇಲ್ಲ, ಹಬ್ಬಕ್ಕೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು. ಆ್ಯಂಡ್ ಸಂಜೆಗೆ ಅಥವಾ ನೆಕ್ಸ್ಟ್ ಡೇ ವರ್ಷ ತೊಡಕು ಇದ್ದರೆ ಈ KSIC ಇಟ್ಕೊಂಡಿದ್ದೀನಿ. ಫುಲ್ ಪ್ಲೇನ್ KSIC. ಒಂದೇ ಒಂದ್ಸಲ ಉಟ್ಕೊಂಡಿದ್ದೀನಿ ಅಷ್ಟೇ. ಬಟ್ ಯಾವುದೋ ಹಬ್ಬಕ್ಕೆ ಅಂತ ಉಟ್ಕೊಂಡಿಲ್ವಲ್ಲ, ಹಾಗಾಗಿ ಇದನ್ನು ನಾಳೆ ಯುಗಾದಿಗೆ ಉಟ್ಕೊಳ್ಳೋಣ ಅಂತ ಇಟ್ಕೊಂಡೆ. ಆ್ಯಂಡ್ ಈ ಬ್ಲೌಸ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಫ್ಲಾಲೆಸ್ ಡಿಸೈನರ್ಸ್ ಬೈ ವಿನಯ ಅಂತ. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಬೇಕಾದ್ರೆ ಹಾಕಿರ್ತೀನಿ, ನೀವುಗಳು ಚೆಕ್ ಮಾಡಿಸ್ಬೋದು. ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಈ ಕಲರ್ ನಾನು ಆ್ಯಕ್ಚುಲಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಈ ಕಲರ್ ಏನೋ ಅಂತ ನಂಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನಾನು ಸುಮಾರು ಈ ಕಲರ್ ತೊಗೊಂಡೇ ಇರಲಿಲ್ಲ. ಆ್ಯಂಡ್ ಅವರು ನನಗೆ ಸಜೆಸ್ಟ್ ಮಾಡಿದ್ದು ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದರು ಅಂತ ಇದನ್ನು ಸ್ಟಿಚ್ ಮಾಡಿಕೊಟ್ರು ಅವರೇ. ಡಿಸೈನ್ ಆ್ಯಂಡ್ ಫಿಟ್ಟಿಂಗ್ ಮಾತ್ರ ಪರ್ಫೆಕ್ಟಾಗಿದೆ. ಸೊ 2 ಸೀರೆ ಇಟ್ಕೊಂಡಿದ್ದೀನಿ. ಇನ್ನೂ ಸುಮಾರು ಅಲ್ಲಿ ಹೋದರೆ ಕೆಲವು ಶಾಪಿಂಗ್ ಎಲ್ಲ ಇದೆ ತುಮಕೂರಲ್ಲಿ. ಅಂದರೆ ಬಟ್ಟೆ ಶಾಪಿಂಗ್ ಇಲ್ಲಲ್ಲ, ಬೇರೆ ಸ್ವಲ್ಪ ಅದು ಇದು ಎಲ್ಲ ಇರ್ತಲ್ಲ, ತರಬೇಕು. ಸೊ ಈ ಸಲ ತುಮಕೂರಿಗೆ ಹೋದಾಗ ನಾನು ಎಲ್ಲೆಲ್ಲಿ ಹೋಗ್ತೀನೋ ಫುಲ್ ತೋರಿಸ್ಕೊಂಡ್ಬಿಡ್ತೀನಿ. ಯಾಕೆ ತುಂಬ ಜನಕ್ಕೆ ತುಮಕೂರನ್ನ ನೀವು ಹೋದಾಗ ಸ್ವಲ್ಪ ಡಿಟೇಲಾಗಿ ತೋರಿಸಿ ಅಂತ. ಯಾಕೆ ತುಂಬ ಜನ ನನ್ನ ಫಾಲೋವರ್ಸ್ಗಳು ತುಮಕೂರಿನವ್ರು ಇದ್ದೀರಾ. ಆ್ಯಂಡ್ ತುಮಕೂರಿನವರು ಅಂದ ತಕ್ಷಣ ಏನೋ ಒಂಥರ ಲೈಕ್ ತುಂಬ ಗುರ್ತೇನೋ ಅನ್ನೋ ಥರ ಆಗುತ್ತೆ. ಸೊ ಹಾಗಾಗಿ ಈ ಸಲ ತುಮಕೂರಿಗೆ ಹೋದಾಗ ಹೆಂಗಿದ್ರು ಸ್ವಲ್ಪ ಒಂದು ದಿನ ಫುಲ್ ಫ್ರೀಯಾಗಿದ್ದಂಗೆ ಇರುತ್ತೆ. ನನಗೇನು ಅಡುಗೆ ತಿಂಡಿ ಕೆಲಸ ಅವೆಲ್ಲ ಏನೂ ಇರಲ್ಲ. ಸೊ ಎಸ್, ತುಮಕೂರಲ್ಲಿ ಎಲ್ಲೆಲ್ಲಿ ಹೋಗ್ತೀನೋ, ಮಂಡಿಪೇಟೆ, ಚಿಕ್ಕಪೇಟೆ, ನಮ್ಮನೆ ಇರೋದೇ ಚಿಕ್ಕಪೇಟೆ. ಸೊ ಮಂಡಿಪೇಟೆ, MG ರೋಡು, ಅದೇನು ತುಂಬ ದೊಡ್ಡ ಊರಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ಎಲ್ಲಿ ಹೋದ್ರೂ ತುಮಕೂರಲ್ಲಿ ಸಲ ಏನೇನು ಮಾಡ್ತೀನಿ ಅದನ್ನು ನಿಮ್ಗಳಿಗೂ ತೋರಿಸ್ತೀನಿ. ನಮ್ಮ ಊರಿಗೆ ಬರ್ತಿದ್ದಂಗೆ ಏನೋ ಒಂದು ಖುಷಿ. ಆ್ಯಂಡ್ ನಮ್ಮನೆ ಹತ್ರ ಬಂತು ಅಂದರೆ ನಿಮಗೆ ಕಾಣಿಸ್ತಿದೆಯಲ್ಲ, ಈ ಆಂಜನೇಯನ ಸ್ಟ್ಯಾಚ್ಯೂ ಅಲ್ಲದ ದೇವಸ್ಥಾನ ಇದೆ. ಇದು ಕೋಟೆ ಆಂಜನೇಯ ದೇವಸ್ಥಾನ ಅಂತ ತುಂಬ ಫೇಮಸ್. ಆ್ಯಂಡ್ ನಮ್ಗೆ ಇಲ್ಲಿ ಬರ್ತಿದ್ದಂಗೆ ಏನೋ ಒಂದು ಪಾಸಿಟಿವ್ ವೈಬ್ ಶುರುವಾಗುತ್ತೆ. ಆ್ಯಂಡ್ ಹಬ್ಬದ ಹಿಂದಿನ ದಿನ ಎಲ್ಲ ಕಡೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲನೂ ಮಾರ್ತಿದ್ರು. ಆ್ಯಂಡ್ ನಾವು ಇದನ್ನು ತೊಗೊಂಡು ಬಂದು ಮನೆಗೆ ಕಟ್ಟಿ, ಆ್ಯಂಡ್ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಬೆಳಗ್ಗೆ ಎದ್ದು ನಾನೇ ರಂಗೋಲಿ ಹಾಕಿದ್ದೆ. ದೊಡ್ಡದಾಗಿ ಹಾಕಿದ್ದೆ, ಯಾಕೆಂದರೆ ರೋಡಲ್ಲಿ ಹಾಕ್ತೀವಲ್ಲ ಚೆನ್ನಾಗಿರುತ್ತೆ. ನಾವು ಅಪಾರ್ಟ್ಮೆಂಟ್ ಸ್ವಲ್ಪ ಇಷ್ಟೊಂದು ದೊಡ್ಡದು ಹಾಕೋಕ್ಕೆ ಆಗಲ್ಲ ಅಂತ. ಆ್ಯಂಡ್ ಹಬ್ಬ ಅಂದ ತಕ್ಷಣ ಈ ಥರ ಮಾವಿನ ಸೊಪ್ಪು ಫ್ರೆಶ್ಶಾಗಿ ಇರೋದನ್ನು ಕಟ್ಟಿ ನಾವು ನಮ್ಮ ಹಬ್ಬನ ಶುರು ಮಾಡಿದ್ವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಸಂವತ್ಸರ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಹಾಗೆ ಜೀವನದಲ್ಲಿ ಕಹಿ ಸಿಹಿ 2 ಸಮಪಾಲಲ್ಲಿ ಬಂದು ಕಹಿನ ಆದಷ್ಟು ಎದುರಿಸಿ ಸಿಹಿನೇ ಜಾಸ್ತಿ ಬರೋ ಥರ ಎಲ್ಲರನ್ನೂ ಕೇಳ್ಕೊತಾ ಈ ಒಂದು ವರ್ಷನ ಅಂದರೆ
ನಾರ್ಮಲ್ ಹಿಂದೂ ಕ್ಯಾಲೆಂಡರಲ್ಲಿ ಸ್ಟಾರ್ಟ್ ಆಗೋ ಒಂದು ವರ್ಷ ಅಂದರೆ ಅದು ಯುಗಾದಿ. ಸೊ ಈ ಸಲ ಆ್ಯಕ್ಚುಲಿ ಹಬ್ಬಕ್ಕೆ ಅಂತ ತುಮಕೂರಿಗೆ ಬಂದಿದೆ. ತುಂಬ ದಿನ ಹೋಗಿತ್ತು ಹಬ್ಬಕ್ಕೆ ಊರಿಗೆ ಬಂದು ಸೆಲೆಬ್ರೇಟ್ ಮಾಡಿ. ಸೊ ಹಾಗಾಗಿ ಆ್ಯಂಡ್ ಇವತ್ತೇನೋ ನನಗೇನು ಅಂತ ಕೆಲಸ ಇರಲ್ಲ. ನಮ್ಮ ಮನೇಲೇ ಆದರೆ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಸಾಕಷ್ಟು ಕೆಲಸಗಳಿರುತ್ತೆ. ಆ್ಯಂಡ್ ಇವತ್ತು ಈ ಸಲ ಏನೂ ಇಲ್ಲ, ಬರೀ ಚಿಟ್ ಚಾಟ್ ಮಾಡಿಕೊಂಡು ಓಡಾಡಿಕೊಂಡು ಇರೋದಷ್ಟೇ. ಆ್ಯಂಡ್ ಇವತ್ತು ಆ್ಯಸ್ ಯೂಶ್ವಲ್ ಹಬ್ಬ ಆಗಿರೋದ್ರಿಂದ KSIG ಸೀರೆ ಉಟ್ಕೊಂಡಿದ್ದೀನಿ. ಈ ಸೀರೆ ಆ್ಯಕ್ಚುಲಿ ನಾನು ಉಟ್ಕೊಂಡ್ರೆ ನೀವು ಯಾರು ನೋಡಿರಲಿಲ್ಲ, ಈ ಸೀರೆ ತುಮಕೂರಲ್ಲೇ ಇತ್ತು. ಹಾಗಾಗಿ ಇವತ್ತು ಇದನ್ನು ಉಟ್ಕೊಂಡೆ. ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್ ಕಲರ್, ಸಣ್ಣ ಸಣ್ಣ ಚಕ್ಸ್. ಸೊ ಆಮೇಲೆ ಓವರಾಲ್ ವ್ಯೂ ಯಾವ ಥರ ಬರುತ್ತೆ ಅನ್ನೋದನ್ನು ನಿಮ್ಗಳಿಗೆ ತೋರಿಸ್ತೀನಿ. ಅದೇ ನನ್ನ ಔಟ್ಫಿಟ್ ಯಾವ ಥರ ಇದೆ ಸೀರೆ ಅಂತ. ಸೊ ಇನ್ನೂ ಅಡುಗೆ ಆ್ಯಸ್ ಯೂಶ್ವಲ್ ಹೋಳಿಗೆ, ಯುಗಾದಿ ಅಂತಂದರೆ ಹೋಳಿಗೆ. ತುಮಕೂರಲ್ಲಿ ಬಂದಿದ್ದೀನಿ ಯುಗಾದಿ ಹಬ್ಬಕ್ಕೆ ಅಂತ. ಏನೇನು ಸ್ಪೆಷಲ್ ಅಡುಗೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಬಂತು ಅಂದರೆ ಫಸ್ಟು ತೋಟದಲ್ಲಿ ಓಡಾಡೋದು ಅಂದರೆ ಏನೋ ಒಂಥರ ಖುಷಿ. ಸಾಕಷ್ಟು ಗ್ರೀನರಿ ಇದೆ. ಆ್ಯಂಡ್ ಹಲಸಿನಕಾಯಿ, ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಬಂದು ಆ್ಯಕ್ಚುಲಿ ಯಾವಾಗಲೂ ಹಲಸನ್ನು ಬೀಳ್ತಿರಲಿಲ್ಲ, ಸಿಗ್ತಿರಲಿಲ್ಲ, ಕಿತ್ತಿಸ್ಕೋಬೇಕು ಹಂಗೆ ಅಂತ ಆಗ್ತಿರಲಿಲ್ಲ. ಬಟ್ ಬಿದ್ದಿದೆ, ಫ್ರೆಶ್ಶಾಗಿದೆ ಹಲಸಿನಕಾಯಿ, ಹಲಸಿನ ಹಣ್ಣು. ಆ್ಯಂಡ್ ಇದು ನಮ್ಮ ಮನೆಯದೇ ಮಾವಿನಕಾಯಿ, ನಮ್ಮ ತೋಟದ ಮಾವಿನಕಾಯಿ. ಇನ್ನೂ ಸ್ವಲ್ಪ ಚಿಕ್ಕದಾಗಿದೆ, ಇನ್ನೂ ತುಂಬ ದೊಡ್ಡದಾಗಿಲ್ಲ. ಬಟ್ ಸದ್ಯಕ್ಕೆ ಇವತ್ತು ಹಬ್ಬಕ್ಕೆ ಅಂತ ಒಂದು 3-4 ಮಾವಿನಕಾಯಿ ಸಿಕ್ತು. ಫ್ರೆಶ್ಶಾಗಿದೆ. ಗಿಣಿಮೂತಿ ಮಾವಿನಕಾಯಿ, ಇದು ಮಾಮೂಲಿ ಮಾವಿನಕಾಯಿ ಅಲ್ಲ. ನಿಮ್ಮ ಮನೇಲಿ ಹಬ್ಬ ಹೇಗೆ ನಡೀತಿದೆ ಅನ್ನೋದನ್ನು ನನಗೂ ಹೇಳಿ. ಆ್ಯಂಡ್ ತುಮಕೂರಿಗೆ ಬಂದಿರೋದ್ರಿಂದ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಪ್ರತಿಯೊಂದೂ ನಿಮ್ಗಳಿಗೆ ತೋರಿಸ್ತೀನಿ. ಆ್ಯಂಡ್ ನನ್ನ ಸೀರೆ ಕಂಪ್ಲೀಟಾಗಿ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ. ಆಮೇಲೆ ನಮ್ಮ ತೋಟದ ಹಲಸಿನ ಹಣ್ಣು ಆ್ಯಕ್ಚುಲಿ ತಿಂದೇ ಇರಲಿಲ್ಲ ಈ ಸಲ. ಇನ್ನು ಸುಮಾರು ಬಿದ್ದಿತ್ತು, ನಾನು ಬಂದಾಗ ಅದು ಸಿಗ್ತಿರ್ಲಿಲ್ಲ, ಎಲ್ಲ ಪ್ರಾಬ್ಲಮ್ ಆಯಿತು. ಇವತ್ತು ಅರ್ಧ ಬಿತ್ತು ಫ್ರೆಶ್ಶಾಗಿ ಇರುವಂಥ ಹಲಸಿನ ತೊಳೆ. ಆ್ಯಂಡ್ ಇನ್ನೂ ಸಾಕಷ್ಟು ಕಾಯಿಗಳಿದೆ, ಇನ್ನೂ ಹಣ್ಣು ಆಗಿಲ್ಲ. ನನ್ನ ಒನ್ ಆಫ್ ದ ಫೇವ್ರೆಟ್ ಫ್ರೂಟ್ ಅಂದರೆ ಹಲಸಿನ ತೊಳೆ. ಎಷ್ಟು ತಿಂತೀರಾ ಅಂತ ಕೇಳಬೇಡಿ, ಇಷ್ಟು ತಿನ್ನಲ್ಲ, ತುಂಬ ಸ್ವೀಟಾಗಿದೆ. ಏನೇ ಅದು ಮನೆಯಲ್ಲಿ ಬೆಳೆದಿದ್ದು ಅಂದರೆ ಅದಕ್ಕೊಂದು ಎಕ್ಸ್ಟ್ರಾ ಲವ್ ಎಲ್ಲ ಜಾಸ್ತಿ ಇರುತ್ತಲ್ಲ. ಇನ್ನೊಂದು ಬಿದ್ದಿದೆ, ಇದನ್ನು ತೊಗೊಂಡೋಗ್ತೀನಿ ಬೆಂಗಳೂರಿಗೆ. ಇದು ಕಾಯಿ ಅಷ್ಟೊಂದು ಹುಳಿ ಅಷ್ಟೊಂದೇನು ನಾನು ಮಾಡಲ್ಲ ಪರ್ಸ್ನಲಿ, ಇದು ಮಾಡಿದ್ರೆ ತಿಂತೀನಿ ಅಷ್ಟೇ. ಇಷ್ಟಿದೆ. ಹಬ್ಬದ ದಿನ ಫಸ್ಟು ತಿಂಡಿ ಏನು ಮಾಡಿಲ್ಲ ಮನೆಯಲ್ಲಿ. ಹಲಸಿನ ಹಣ್ಣು, ನಮ್ಮ ತೋಟದ ಹಲಸಿನ ಹಣ್ಣು ಸಕ್ಕ ಟೇಸ್ಟಿಯಾಗಿದೆ. ಯಾಕೆಂದರೆ ಏನೋ ಔಷಧಿ ಎಲ್ಲ ಏನೂ ಹಾಕಿರೋದಲ್ಲ, ಜಸ್ಟ್ ಬರೀ ಮಾಮೂಲಿ ನೀರು ಹಾಕಿರೋದು, ಗೊಬ್ಬರ ಇಂಥವು ಹಾಕಿ ಬೆಳೆಸಿರೋದು. ಸೊ ಚೆನ್ನಾಗಿದೆ. ಹಬ್ಬ ಅಂದಮೇಲೆ ಮನೆಯಲ್ಲಿ ಪೂಜೆ ಮಾಡೇ ಮಾಡ್ತಾರೆ. ಆ್ಯಂಡ್ ತುಮಕೂರಲ್ಲಿ ಸ್ವಲ್ಪ ಗ್ರ್ಯಾಂಡಾಗೇ ಡೀಟೇಲಾಗಿ ಪೂಜೆ ನಡೆಯುತ್ತೆ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ದೇವ್ರ ಮನೆ ಈ ಥರ ಜಗ ಅಂತಿತ್ತು. ಫುಲ್ ದೇವ್ರು ಎದ್ದು ಬರೋಂಗೆ ಇತ್ತು, ಅಷ್ಟು ಚೆನ್ನಾಗಿ ಪೂಜೆ ಮಾಡಿದರು. ಇದಾದಮೇಲೆ ಇಲ್ಲಿ ಆ್ಯಕ್ಚುಲಿ ಹೋಳಿಗೆಗೆ ರುಬ್ಬೋದು ಮಿಕ್ಸಿಗೆ ಅಥವಾ ಗ್ರೈಂಡರ್ಗೆ ಎಲ್ಲ ಹಾಕಲ್ಲ, ಕೈಯಲ್ಲಿ ರುಬ್ಬಿದ ಹೋಳಿಗೆ ಅಂದರೆ ಸಖತ್ತಾಗಿರ್ತಲ್ವ. ಆ್ಯಂಡ್ ಇದಾದಮೇಲೆ ಇಲ್ಲಿ ಲಟ್ಟಿಸಿ ಮಾಡ್ತಾರೆ. ಅಮ್ಮ ಅದನ್ನು ತಟ್ಟಲ್ಲ, ಜಸ್ಟ್ ಡೈರೆಕ್ಟಾಗಿ ಹಿಟ್ಟನ್ನ ಅದ್ಕೊಂಡು ನಾವು ಪರೋಟ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ತಾರೆ. ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ ಈ ಥರ ಮಾಡಬೇಕು ಅಂತ. ಆದರೆ ಸ್ಟಾರ್ಟಿಂಗಲ್ಲಿ ಬರುತ್ತೆ, ದೊಡ್ಡದಾಗ್ತಾ ಲೈಕ್ ಕಟ್ಟಾಗೋಕ್ಕೆ ಶುರು ಆಗುತ್ತೆ. ಬಟ್ ಎಷ್ಟು ಕ್ಲೀನಾಗಿ ಲಟ್ಟಿಸ್ತಾ ಇದ್ದಾರೆ ನೋಡಿ. ಅದು ತಿರುಗಿಸ್ಕೋಬೇಕು, ಅವೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ. ಎಷ್ಟು ಕ್ಲೀನಾಗಿ ಆಚೆ ಬರುತ್ತೆ. ನಾನು ಮಾಡಿದಾಗ ಏನಾಗುತ್ತೆ, ಹೂರಣ ಆಚೆ ಬಂದು ಅದೆಲ್ಲ ಮನೆಗೇ ಮೆತ್ಕೊಂಡ್ಬಿಡ್ತು. ಬಟ್ ಎನಿವೇಸ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದರೆ ಈ ಥರ ಬರ್ಬೋದು ಅಂತ ಅನ್ಕೋತೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಇತ್ತು. ಏಕೆಂದರೆ ಒಬ್ರೊಬ್ರು ಕೈ ರುಚಿ ಒಂದೊಂದು ಥರ ಇರುತ್ತಲ್ಲ. ಹಾಗಾಗಿ ಅಲ್ಲಿ ನೋಡಿ ಕ್ಲೀನಾಗಿ ಅದು ಆ ಥರ ಕಬ್ಬಿಣದ ಕಾವಲಿ, ಹಳೇ ಕಬ್ಬಿಣದ ಕಾವಲಿ ಮೇಲೆ ಮಾಡೋದು ಅಂದರೆ ಏನೋ ಒಂದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಸರಿಗೆ ನಾವು ಬ್ಯಾಟಿಂಗ್ ಮಾಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ, ನನಗೆ ಬೇಗ ಎಡಿಟ್ ಮಾಡಿ ಹಾಕೋಕ್ಕೆ ಆಗಲಿಲ್ಲ. ಆ್ಯಂಡ್ ಇಷ್ಟು ನಮ್ಮ ಮನೆ ಸ್ಪೆಷಲ್ ಆಗಿತ್ತು ಹಬ್ಬದ ಊಟ. ಆ್ಯಂಡ್ ನಿಮ್ಮ ಮನೆ ಹೇಗಾಯಿತು ಹಬ್ಬ ಅಂತ ಹೇಳೋದನ್ನು ಮಿಸ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.